ಅಯ್ಯಪ್ಪ, ಯಾವ ಪೊಲೀಸ್ರು ಇವರು ಹೆಂಗೆ ಹಿಂದೆ ಬೆನ್ನು ಎತ್ಕೊಂಡು ಬಂದ್ರು? ಅಯ್ಯಪ್ಪ, ಯಾರ ಮನಿನೇನ ಸದ್ಯಕ್ಕೆ ಪೊಲೀಸ್ರ ಕೈಯಾಗ ಸಿಗ್ಬಾರ್ದಷ್ಟ. ಇಲ್ಲೇ ಎಲ್ರ ಎಲ್ಲಿ ಅಡಿಕೆ ಇಲ್ಲೇ ಎಲ್ರ ಅಡಿಕೆ ಅಂತೀನಿ. ಹಾಳಾದವು ಇತ್ಲಾಗ ಓಡಿ ಬಂದ. ಎಲ್ಲಿ ಓಡೋದ ಅಂತ ಅನ್ಕೋತೀನಿ ನಾನು. ನಾನು ಬೈಕ್ ತೊಗೊಂಡು ಫಾಸ್ಟಾಗೆ ಬಂದೆ. ನೋಡಿದ್ರೆ ನಿಲ್ಲಿಸಿ ಇಲ್ಲಿ ದಾರಿ ಇಲ್ಲ, ಕಾಲ್ ದಾರಿ ಅಂತಂದು ಬರೋದ್ರೊಳಗನ ಮಾಯ ಆಗ್ಬಿಟ್ನಲ್ಲ. ಮನ್ಯಾಗ ಏನ್ರ ಹೋದ್ ನಾನು? ಮನ್ಯಾಗ ಹೋಗಿರಕ್ಕೆ ಸಾಧ್ಯ ಇಲ್ಲ. ನೋಡೋಣ ಯಾಕೆ ಬೇಕು, ನಾನು ಒಬ್ಬನಾದೀನಿ, ಟೀಮ್ ಕರ್ಕೊಂಡು ಬರೋಣ. ಹಾಳಾದವ ಜಸ್ಟ್ ಮಿಸ್ ಆತ್ ನೋಡು. ಅಯ್ಯಪ್ಪ, ಸುಸ್ತಾಗೋದು ನನಗಂಕರ ಅವನಿಂದ ಬರತ್ಲಿಗೆ. ಈ ಬಿಸ್ಲಾಗ ಈ ಸುಳೆ ಮಕ್ಕಳ ಹಿಂದೆ ಓಡಾಡತ್ಲಿಗೆನ ಸಾಕಾಗಿ ಹೋಗುತ್ತ ಅವನು. ಮನೆ ಬೀಗ ಹಾಕೈತಿ, ಯಾರೂ ಇಲ್ಲಿ ಕಾಣ್ತೈತಿ. ಮತ್ತು ತೋಟದ ಮನೆ ರಂಗೋಲಿ ಗಿಂಗೋಲಿ ಹಾಕಿರೋದು ನೋಡಿದ್ರೆ ಎಲ್ಲ ಅಲ್ಲೇ ಅದಾರ. ಹಾಂ, ಅಲ್ಲದಾರ. ಹೋಗಿ ಹೇಳ್ತೇನೆ, ಯಾರ ಬಂದ್ರನು ಈ ಕಡೆ ಏನು ಅಂತ ವಿಚಾರ ಮಾಡೋಣ. ಹೋಗೋಣ. ಯಪ್ಪ, ಹೋದ ಪುಣ್ಯ ಹೋದ್ನಲ್ಲ. ಇಲ್ಲ ಅಂದಿದ್ರ ನಂದು ಇವತ್ತು ಕತ್ತಿನ ಮುಗಿದೋಗಿರೋದು. ಅಲ್ಲ, ಈ ಪೊಲೀಸ್ ಯಾಕೆ ನನ್ನಿಂದ ಬಿಟ್ಟಾರ? ಓ, ಮೊನ್ನೆ ಅಲ್ಲಿ ಅದು ಸಾಲಿ ಹತ್ರ ಒಬ್ಬಕಿದ್ದು ಬಂಗಾರ ಸಾಮಾನೆಲ್ಲ ಕಳ್ಕೊಂಡೆಲ್ಲ, ಆ ತಾಯಿ ಮಗಳದು. ಆಕೇನ್ರ ಕಂಪ್ಲೇಂಟ್ ಕೊಟ್ಟಾಳ ಏನ ಹಾಳದಕ್ಕೆ. ಅವತ್ತು ನನ್ನ ಮಕ್ಕದ್ದು ಮಾಸ್ಕ್ ತೆಗೆದು ನನ್ನ ಮಗ ನೋಡ್ಬಿಟ್ಲು. ಛೇ, ಹೋದ. ಅಲ್ಲಿ ವಿಚಾರ ಮಾಡಿ ಹೋದ. ಅವರು ಆ ಕಡೆಗೆ ಅದಾರ. ಈ ಗಿಡ ಅಡ್ಡಾಗತ್ತ, ಇಲ್ಲೇ ಒಂದು ಸ್ವಲ್ಪ ಕೂತ್ಕೊಂಡು ಹೋಗ್ತೀನಿ. ಅಯ್ಯಪ್ಪ, ಸುಸ್ತಾಗೋದು ನನಗಂಕರು ಓಡಿ ಹಾಳದಾರ. ಕುಂದ್ರಾಗ ಮಂಚ ಹಾಕ್ಯಾರ, ನೆಳ್ಳಾಗ ಹಾಕ್ಬಾರ್ದ. ತಂದು ಬಿಸ್ಲಾಗಿಟ್ರ ನೋಡ. ಭಾಳ ಮಾಡಿ ಹಸಿಗಿಸಿ ಆಗಿತ್ತೇನ, ಬಿಸ್ಲಾಗ ಒಣಗ್ಲಿ ಅಂತ ನಡಕ್ಕಿಟ್ರ ಕಾಣ್ತೈತಿ. ಸುಸ್ತಾತು. ನಾನಂತೂ ಈಗ ಸಿಟಿಯಾಗ ಹೋಗಂಗಿಲ್ಲ. ಪೊಲೀಸರ ಕಾಟ. ಏನಾರ ಒಂದು ಯಾವ್ದಾರ ಒಂದು ರೂಮ್ ನೋಡ್ಕೊಂಡು ಹೆಂಗೂ ಒಂದು ಟ್ರಕ್ ಐತಿ, ಅದು ಇದು ಮಾರಿದ್ದು, ಒಂದು ರೂಮ್ ನೋಡ್ಕೊಂಡು ಇದು ಬಿಡ್ಬೇಕು. ಈಗ ಸಿಟಿಗೆ ಹೋಗಂಗಿಲ್ಲ, ಯಾವ್ದಾರ ಹಳ್ಳಿಗಾರ ಹೋಗ್ಬೇಕು. ಹಳ್ಳಿಗೆ ಹೋಗ್ಬೇಕು ಅಂದ್ರೆ ಬಸ್ ಹಿಡ್ಕೊಂಡು ಹೋಗ್ಬೇಕು. ಈ ಬಸ್ ಹಿಡ್ಕೊಂಡು ಹೋಗಕ್ಕ ಬಸ್ ಸ್ಟ್ಯಾಂಡ್ಗೆ ಹೋಗಿಲ್ಲ. ಇಲ್ಲೇ ನೋಡೋಣ, ಎಲ್ಲಾರ ದಾರ್ಯಾಗ ನಿಂದ್ರಿಸಿ ಹತ್ತಿ ಹೋಗ್ಬಿಡೋಣ, ಅಷ್ಟ ಮಾಡೋಣ. ಇದು ಒಂದು ಡ್ರರ್ 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 ಅಂತ ಒಂದು ಫೋನ್ ತರಿದ್ರ. ಹಲೋ, ಹೇಳ ಪ್ರಶಾಂತ, ಏನಾತ? ಯಾಕೆ ಅಷ್ಟು ಕುಂತ ಮತ್ತೈತಿ ನಿನಗ? ಅಯ್ಯೋ, ಅದೇನು ಕೇಳ್ತಿ ಬಿಡು, ಅದೇನಿಲ್ಲ. ಏನೋ ಏನು ಹೇಳಪ್ಪ ಈಕಿಗೆ. ಏನಿಲ್ಲ, ಜಿಮ್ಮಿಗೆ ಜಾಯ್ನ್ ಆಗಿದ್ನ್ಯಾ, ಎಕ್ಸಸೈಸ್ ಮಾಡಕತ್ತಿದ್ದೆ, ನೀ ಫೋನ್ ಮಾಡ್ದಲ್ಲ, ಹಾಗಾಗಿ ರಿಸೀವ್ ಮಾಡಿದ್ನಲ್ಲ, ಅದಕ್ಕೆ ನಿನಗೆ ಹಂಗೆ ಕೇಳಕತ್ತೈತಿ. ಜಿಮ್ಮಿಗೆ ಜಾಯ್ನ್ ಆಗೀನಿ. ಅಲ್ಲ, ಜಿಮ್ಮಿಗೆ ಜಾಯ್ನ್ ಆಗೀನಿ ಒಂದು ಸೆಕೆಂಡು ಆಗಲಿಲ್ಲ. ಅದನ್ನ ಹೇಳಕ್ಕೆ ಯಾಕೆ ಅಷ್ಟಕ್ಕೊಂದು ಯೋಚನೆ ಮಾಡಿ ಹೇಳಿದ್ರು? ಹೇ ಮಾರಾಯ, ಅಲ್ಲಿ ವೇಟ್ ಲಿಫ್ಟ್ ಮಾಡತ್ತಿದ್ದೆ, ಎತ್ತಿ ಬಂದ ನನಗೆ ದಮ್ಮತ್ತೈತಿ, ಉಸಿರು ತಗೊಳಕರ ಕೊಡು. ಈಗ ನೀ ಎದಕ್ಕೆ ಫೋನ್ ಮಾಡಿ ಮೊದ್ಲು ಅದನ್ನ ಹೇಳು. ಅದೇನಂದ್ರ ನಮ್ಮವ್ವ ನೀ ಹೇಳ್ದಂಗನ ನಾ ಹೇಳ್ದೆ ನಾನು ಬಸರದೀನಿ ಅಂತೇಳಿ ಸುಳ್ಳು. ಹೌದಾ, ನಂಬುದ್ಲಾ? ಬಾ, ನಂಬಲಿಲ್ಲ ಅಂದ್ರೆ ನಂಬಂಗೆ ಮಾಡ್ದೆ. ನಾನು ಮೊದ್ಲ ನಾ ಆಪರೇಷನ್ ಮಾಡಿಸ್ಕೊತೀನಿ, ನನ್ನ ಮಗು ನೋಡ್ಕೊಳಕ್ ಆಗಿಲ್ಲ, ರೊಕ್ಕ ಕೊಡು ಅಂತ ನಾ ಕೇಳ್ದೆ. ಮೊದ್ಲು ಬಸರಿ ಅಂತ ಹೇಳಲಿಲ್ಲ. ಚಲೋ ಕೆಲಸ ಮಾಡಿ ನೋಡು. ಏನಂದ್ಲಿ ಮೌ ಅದಕ್ಕೆ? ಇನ್ನೇನಂತಾಳ, ಮಗು ತೆಗೆಸ್ಕೋಬೇಡ, ಬೇಕನ್ನರಿಸಿ ಆಗೋದಲ್ಲ ಮಕ್ಕಳು, ಅದು ಆ ಪಾಪದ ಕೆಲಸ ಮಾಡಬೇಡ್ರಿ ಗಂಡ ಎಂತಿ. ಬಾ ಅನ್ನು ನಮ್ಮನ್ನು ಭೇಟಿಯಾಗನ್ನು, ನಾವು ಬೇಕಾರೆ ತಗೊಂಡು ಏನಾರ ವ್ಯವಸ್ಥೆ ಮಾಡೋ ವ್ಯವಸ್ಥೆ ನೋಡೋಣ, ಸಾಲ ಕೊಡಿಸ್ತೀವಿ, ಒಂದು ಅಂಗಡಿ ಹಾಕೋರಿ, ನಾವೇ ಕೊಟ್ಟು ಹಾಕ್ಬೋದಿತ್ತು, ಆದರೆ ನಿಮ್ಮ ರೊಕ್ಕದ ಬಾಧಕ ಇರಂಗಿಲ್ಲ. ಸದ್ಯಕ್ಕಂಕರು ಬಂದು ಭೇಟಿಯಾಗನ್ನು ನೋಡೋಣ ಮುಂದೆ ಏನು ಮಾಡ್ಬೇಕಂತ ಹೇಳಿ ಅಂತಂದ್ರು. ನೀನು ಅಂತವೆಲ್ಲ ನನಗೆ ಹಚ್ಬಿಡ. ನನಗೆ ಕುತ್ಕೊಂಡು ಅಂಗಡ್ಯಾಗ ಅಜ್ಜಗಾಲು ಹಂಗೆಲ್ಲ ಅಂಗಡಿ ಪಂಗಡಿ ಮಾಡಕ್ ಆಗಿಲ್ಲ. ನನ್ನ ಸ್ಟೇಟಸ್ ಏನು? ನನ್ನ ಸ್ಟೇಟಸ್ಸೇ ಬೇರೆ. ಅಲ್ಲ, ಈಗ ನೀನೇನು ಹೇಳಿದ್ದಿ? ಹೆಂಗಾರ ಮಾಡಿ ನೀನು ಫಸ್ಟ್ ಸೇರ್ಕೊ, ಆಮೇಲೆ ಬಂದೆ ನಿಮ್ಮ ಅವನ ಮನೆಗೆ ನಾ ಸೇರ್ಕೋತೀನಿ ಅಂದಿದ್ದಿ, ಹೌದಿಲ್ಲ? ಅಲ್ಲ, ನೀ ಯಾಕೆ ಅಷ್ಟಕ್ಕೊಂದೇನ ಇದು ಮಾಡ್ತಿದ್ದಿ? ಆಸ್ತಿ ಕೇಳು. ನೋಡು, ಒಂದೇ ಸರಿಗೆ ಆಸ್ತಿ ಕೇಳಿದ್ರೆ ನಮ್ಮವ್ವ ಯಾವ್ದ ಕಾರಣಕ್ಕೂ ಕೊಡಲ್ಲ. ಸುಮ್ಮನೆ ಬಾಯಿ ಮುಚ್ಕೊಂಡು ಬಂದು ಭೇಟಿಯಾಗ. ಈಗ ನನಗೆ ಅದೆಲ್ಲ ಗೊತ್ತಿಲ್ಲ. ಈಗ ಬಂದು ಭೇಟಿಯಾಗಂದಾರ, ಬಂದು ಭೇಟಿಯಾಗು. ಅದು ಏನು ಮಾತಾಡ್ತೀಯೋ, ಅದು ಏನು ಕೇಳ್ತೀಯೋ ನೀನೇ ಕೇಳು. ನನಗಂಕ್ರಿ ಇದನ್ನೆಲ್ಲ ಹಚ್ಬೇಡ.
ನೀ ಹೇಳ್ದಂಗೆಲ್ಲ ಕೇಳಿ ಸಾಕಾಗ ಹೋಗೈತಿ. ಇಲ್ಲರ ನೆಮ್ಮದಿಯಾಗದೀನಿ, ನಂಗೆ ನೆಮ್ಮದಿಯಾಗಿರಕ್ ಬಿಟ್ಬಿಡು. ನಾ ಇಡ್ತೀನಿ ನೋಡು. ಅಲ್ಲ, ಒಂದ್ ನಿಮಿಷ ಕೇಳಿಲಿ. ಯಶೋ ಹಾಳಾದಕ್ಕೆ ಒಂಚೂರು ಪುರ್ಸತ್ತೆ ಇಲ್ಲ, ಕಟ್ಟ ಮಾಡ್ಬಿಡ್ತಾನೆ ಫೋನ್ ದರಿದ್ರದಾಕಿ. ಹಾ, ಒಂದು ಐಡಿಯಾ ಬಂತು ನೋಡು. ಎಲ್ಲಿ ಹೋಗ್ಲಿ, ಒಂದಿಷ್ಟು ದಿನ ತಪ್ಪಿಸ್ಕೋಬೇಕು ಈ ಪೊಲೀಸರ ಕೈಯಾಗಿಂದ ಅಂತ ಯೋಚನೆ ಮಾಡಕತ್ತಿದ್ದೆ. ಸಿಕ್ತಲ್ಲ ದಾರಿ. ಭಗವಂತ, ನೀನ್ ನನ್ನ ಜೊತೆಗೆ ಅದೀಯಪ್ಪ ಭಗವಂತ. ಹಾ, ಇದು ಬೆಸ್ಟ್ ಐಡಿಯಾ. ಹಂಗೆ ಮಾಡೋಣ. ನಿಮ್ಗೆ ನಮ್ಮ ಅತ್ತೆ ಊರಿಗೆ ಹೋಗಿ ದಾರಿ ಗೊತ್ತಾ? ನನಗೆ ನಮ್ಮ ಅತ್ತೆ ಊರಿಗೆ ಹೋಗಿ ದಾರಿ ತೋರಿಸ್ತೀರಾ? ನಿಮಗೆ ಹಿಂದೆ ತೆಂಗಿನ ಮರ ಕಾಣಿಸ್ತಾ ಇದೆನಾ? ಚಲೋ ಹಂಗೆ ಬನ್ನಿ ಹೋಗೋಣ. ಪ್ರಶಾಂತ್ ಬರೋ ವಿಷಯನ ಎಲ್ರಿಗೂ ಹೇಳ್ತೀನಿ. ಅಂದ್ರೆ ಅಳಿಯ ಬರ್ತಾನಂತ ಹೇಳಿ ಅವ್ನ ಸ್ವಾಗತಕ್ಕೆ ಏನಾರು ಮಾಡ್ತಾರೆ ಸ್ಪೆಷಲ್. ದೇವಿಕಾ ಏನು ಅಮ್ಮ, ಇವ್ರ ಹತ್ರ ಮಾತಾಡಿದ್ನಮ್ಮ. ನಿನ್ನೆ ರಾತ್ರಿ ನೀ ಹೇಳ್ದಲ್ಲ ಈ ಥರ ಬಾ ಅನ್ನು ಅಂತಂದು. ನಾ ಬಾ ಅಂದೆ. ಇವರು ಬರ್ತೀನಿ ಅಂತ ಒಪ್ಕೊಂಡಾರ. ಇವತ್ತ ಬರ್ತಾರಂತ. ಹೌದನ? ಸರಿ. ಅದಕ್ಕೆ ಯಾಕೆ ದೇವಿಕನ ಕರೆಯಾಕತ್ತಿದ್ದಿ? ಏನಕ್ಕ ಕರೆದ್ರ? ಹಾಂ, ಕರೆದೆ. ನೀನು ಸಾಲಿಗೆ ಹೋಗಿ ರೆಡಿ ಆಗಿಬಿಟ್ಟಿಯೇನು? ಹಾಂ, ಮತ್ತೆ ಟೈಮ್ ಆಯ್ತಲ್ಲ. ತಿರುಗಿ ಸಿಂಚು ಬೈಕ್ ಹತ್ರ ಅದಳ. ನಾನು ಹೋದಾಕಿ ವಾಪಸ್ ಬಂದೆ. ಯಾಕೋ ಕರಿತೀರಲ್ಲ ಅಂಥೇಳಿ. ಏನತ್ತಕ್ಕ, ಏನಾರ ಬೇಕಿತ್ತಾ? ಏನಿಲ್ಲವಾ ದೇವಿಕಾ, ಏನಿಲ್ಲ. ಆಕಿ ಗಂಡೇನ ಬರತ್ತಾನಂತ ಇವತ್ತು ಭೇಟಿಯಾಗಕ್ಕ. ಅದಕ್ಕೆ ನಿನ್ನನ್ನು ಕರೆದು ಹೇಳಬೇಕು ಅಂತ ಅನ್ಕೊಂಡಿದ್ಲ ಅಷ್ಟ. ಮನೆ ಸೊಸಿ ಅಲ್ಲ, ಅದಕ್ಕೆ ನಿನಗೆ ಹೇಳೋಣ ಅಂತೇಳಿ ನಾನು ಬಂದಂದ್ರೆ ಎಲ್ಲ ಮಾತಾಡ್ತೀನಿ. ಆಕಿ ಗಂಡ ನೀ ಆರಾಮಾಗಿ ಹೋಗ್ಬಾ. ಹೋಗ್ಬಾ. ಇದು ಕೊಡಿ ಇಟ್ಕೋ, ಮಾಡಾಗತ್ತ. ಮತ್ತೆ ಹೇಳಕ್ಕಾಗಿಲ್ಲ, ಮಳೆ ಬರ್ತಾ ಎನ್ಕತಿಯ. ಅಯ್ಯೋ ಅತ್ತಿಯರ, ಈಗ ಒಂದು ವಾರ ಆತನ್ರಿ ದಿನ ಕೊಡಿ ತಗೊಂಡೋಗ್ತೀನಿ, ತಗೊಂಡ್ಬರ್ತೀನಿ. ಆದ್ರೆ ಒಂದಿನಕ್ಕೂ ಮಳೆ ಆಗ್ವಲ್ದು. ಕೊಡಿ ಮಾತ್ರ ಹೆಲ್ಪ್ ಆಕತೈತ್ರಿ. ಯಾಕಂದ್ರೆ ಬಿಸಿಲು ಹಂಗಿರುತ್ತೆ ಮಧ್ಯಾಹ್ನ. ನಾನು ಮಧ್ಯಾಹ್ನ ಬರಲ್ಲ, ಅಲ್ಲೇ ಏನಾರು ಓಡಾಡೋದಿದ್ರೆ ಮತ್ತು ಅದು ಹೆಲ್ಪ್ ಆಗುತ್ತೆ. ಆತ್ ಬಿಡೆ. ಅತ್ತಿಯರ, ನಾ ಬರ್ತೀನಿ ರೀ. ಯಶೋದಕ್ಕ, ಹೋಗಿ ಬರ್ತೀನಿ. ಸರಿ, ಹೋಗ್ಬಾ. ಅಲ್ಲ ಅಮ್ಮ, ಹೇಳ್ಬೇಕಿಲ್ಲ ನೀನು. ಏನು ಹೇಳಿ ಯಶೋದ? ಅಲ್ಲವ, ನನ್ನ ಗಂಡ ಬರಕತ್ತಿದ್ದ ಅಪರೂಪಕ್ಕೆ, ಒಟ್ಟ ಬಂದೇ ಇಲ್ಲ. ಫಸ್ಟ್ ಟೈಮು ಆಕಿನ ರಜಾ ಹಾಕನ್ಬೇಕಿಲ್ಲ. ಆಮೇಲೆ ಮತ್ತು ಗಿರೀಶ್ಗೂ ರಜಾ ಹಾಕನ್ಬೇಕಿತ್ತು. ಏನಾರ ಸ್ಪೆಷಲ್ ಮಾಡ್ತಿದ್ಲು. ಹೌದಾ? ಅಂದ್ರೆ ನಿನ್ನ ಗಂಡ ಏನು ಕಲೆಕ್ಟರ? ಏನಾರ ಇಂಪಾರ್ಟೆಂಟ್ ಕೆಲಸ ಮಾಡ್ತಾನ? ಪಾಪ ಅಪರೂಪಕ್ಕೆ ಬರಕ. ನೀನ ಹೇಳ್ತಿದ್ದಿ ಏನು ಕೆಲಸ ಮಾಡಂಗಿಲ್ಲ, ಡ್ರೈವರ್ ಕಿ ಮಾಡ್ತಾನ, ಅದನ್ನು ಓದಾತಾನ, ಹೆಂಡತಿ ಮಕ್ಕಳು ನೋಡೋಕ್ಕಾಗೋಲ್ದಂತಂದು ಬಿಟ್ಕೊಟ್ಟು ಹೋಗ್ಯಾನ. ನೀ ನಮಗೆ ಫೋನ್ ಮಾಡಿ ನಿನ್ನ ಮಗನ ದವಾಖಾನೆಗೆ ಹಾಕಿದಾಗ ಮರ್ತ್ಬಿಟ್ಟಿಯೇನ ಅದೆಲ್ಲ? ಏನು ದೊಡ್ಡ ಗನಂದಾರಿ ಕೆಲಸ ಮಾಡ್ಯಾನಂತಂದು ಅದಕ್ಕೆ ಮರ್ಯಾದೆ ಕೊಡ್ಬೇಕು. ನಮಗೂ ಎಲ್ಲ ಕೆಲಸ ಬಿಟ್ಕೊಟ್ಟು. ಗಿರೀಶನು ಆಗ್ಲೇ ಹೋಗಾತ ಕೆಲ್ಸಕ್ಕೆ. ಆಕಿ ಹೋಗ್ಯಾಳ. ಬಂದಂದ್ರೆ ಬರವಲ್ಲಕ್ಕ. ಇದ್ದು ಈಗೇನು ಅತ್ತೇನು ಬಂದ ಕೂಡಲೇ ನೀನು ಇವತ್ತೇನು ಹೋಗಲ್ಲಲ್ಲ? ಇವತ್ತ ಹೋಗ್ಬಿಡ್ತಾನ? ಇಲ್ಲಲ್ಲ. ಅದು ನಿಜ ಬಿಡವ, ಅದು ನಿಜ ಬಿಡ. ಬಾ ಅಂತಂದು ಹೇಳಿದ್ದ ನಂದ ತಪ್ಪು. ಮರ್ಯಾದಿನೇ ಇಲ್ಲ ಅಲ್ಲವಾ? ನೀ ಅಷ್ಟು ಮರ್ಯಾದೆ ಕೊಡೋಕಿ ಹೋಗು, ನಿನ್ನ ಗಂಡನ ಜೊತೆ ಬಾಳೆ ಮಾಡು. ನಾವೇನು ಬ್ಯಾಡ ಅಂತೀವನ? ಅದಕ್ಕೆ ದುಡ್ದಾಕಕ್ಕೆ ಯೋಗ್ಯತೆ ಇಲ್ಲ ಅಂತನ ಅಲ್ಲ. ಈಗ ನಮ್ಮ ಮನೆಗೆ ಬಂದು ನೀ ಕೂತಿದ್ದಿ. ಈಗ ನಿನಗಾದ್ರೂ ಅದನ್ನ ಹೇಳ್ತೀನಿ. ನಾವು ಯಾಕೆ ಅದಕ್ಕೆ ಬಾಳೆಗೆ ಹಚ್ಬೇಕು? ಅವಶ್ಯಕತೆನೇ ಇಲ್ಲ ಅದನ್ನ ಬಾಳೆಗೆ ಹಚ್ಚೋದು. ಆದ್ರೂ ಹೋಗ್ಲಿ, ಏಟ ಮಾಡಿದ್ರು ನನ್ನ ಮಗಳು ಗಂಡಲ್ಲ. ಏನೋ ಒಂದು ಮಾತಾಡಿ ಒಂದು ದಾರಿಗೆ ತರೋನು ಬಾ ಅಂತ ಹೇಳಿವಿ. ಅವ ನನ್ನ ಗಂಡ ಬಂದಾಗ ಹಾಗೆಲ್ಲ ಮರ್ಯಾದೆ ಕೊಡ್ಲಾರ್ದಂಗೆ ಮಾತಾಡ್ಬೇಡ. ಪಾಪ ಆ ಪ್ರಶಾಂತಕ್ಕೆ ಬೇಸರ ಆಗತ್ತ ನೋಡು. ಲೋಕಾರೂಢಿನ ಐತಿ, ಹೆಣ್ಣು ತಿರಿ ಕೆಟ್ಲು, ಗಂಡು ಕೂತ್ ಕೆಟ್ಟ ಅನ್ನೋದು. ನಿನ್ನ ಗಂಡಗೆ ಅದನ್ನ ಚೂರು ತಿಳಿಸಿ ಹೇಳು. ಹೋಗು, ಏನಾರ ನೀನ ಮಾಡಿ ನಿನ್ನ ಗಂಡಗೆ ಸ್ಪೆಷಲ್. ಅದೇನು ಮಾಡ್ತೀಯ? ಮೊನ್ನೆ ಬರ್ತಾನಂತ ಹೇಳಿ ಏನೇನ ಮಾಡಿ ತಿನ್ಸಿದೆಲ್ಲ. ಯವ್ವ, ನಮ್ಮವ್ವನ ಮುಂದೆ ಖರೇನ ಏನು ಮುಚ್ಚಿಡಕ್ಕಂಗಿಲ್ಲ ನೋಡು. ಅದು ಮೂಗು ನಾಯಿ ಮೂಗು. ಜಮ್ದಾಗ ಏನಾರು CID ಎಡ್ಯಾಗ ಹುಟ್ಟಿದ್ಲೇನ, ಈ ಜಮ್ದಾಗ ನಮ್ಮವ್ವ ಹುಟ್ಟಿ ನನ್ನ ಜೀವ ತಿಂತಾಳ. ಹಾಳಾದವ ಇವನು. ಹಂಗಾದ ನನ್ನ ಗಂಡ. ನಾವು ಅಲ್ಲ, ಆಕೆ ಯಾವಕ್ಕೆ ಒಬ್ಬೇಕಿ ತಲೆ ಕೂದಲಿಲ್ಲ ಅಂತಂದು ಕ್ವಾಟಿ ಮ್ಯಾಗಿಂದ ತಳ್ಳಿ ಗಂಡನ ಸಾಯಿಸಿದ್ಲಂತೆ. ನಾನು ಅದೀನಿ ಮಬ್ಬು. ಇವ ಏನು ದುಡ್ಡು ತಂದ್ಕೊಳ್ಳಿಲ್ಲ ಅಂದ್ರೆ ಇವನು ಹಾಳಾದವನು ಪ್ರೀತಿ ಮಾಡಿ ನನ್ನ ಕಾರಣಕ್ಕೆ ಪ್ರೀತಿ ಕುರುಡು ಅಂತ ಕೂತೀನಿ. ಹಿಂಗ ಮಾಡ್ಲಿ, ನಾನು ಒಂದಿನ ನೋಡು ಎಲ್ಲರ ಯಾವ್ದಾರ ಗುಡ್ಡಕ್ಕೆ ಕರ್ಕೊಂಡೋಗಿ ತಳ್ಳಿ ಕೈ ಬಿಟ್ಬಿಡ್ತೇನೆ ಇಷ್ಟು ಜೀವ ತಿಂದ್ರೆ. ಇನ್ನು ನಮ್ಮ ಕ್ವಾಣಿ ಸೇರಿದ್ಲ, ಹೊರಗೆ ಬರಂಗಿಲ್ಲ. ಆಕೆಗೆ ಅರ್ಥ ಆತ ನನ್ನ ಗಂಡ ಬರ್ತಾನಂತ ಹೇಳಿ. ಮುದ್ದಾಮೇನು ಮಾಡಲ್ಲ. ನಾನು ಒಂಚೂರು ಬಿಲ್ಡಪ್ ತಗೋಬೇಕು ತಮ್ಮನ ಹೆಂಡತಿ ಮುಂದ ಅಂತ ನಾನಂದ್ರ ಏನು ಮಾಡೋಕ್ಕಾಗಲ್ಲ.